ಹರೇ ಕೃಷ್ಣ. ಜೈ ಗೋಮಾತಾ, ಜೈ ಗೋಪಾಲ್. ರಾಧಾಸುರಭಿ ಗೋಮಂದಿರದ ಯೂಟ್ಯೂಬ್ ಚಾನಲ್ನ ಎಲ್ಲ ಗೋಭಕ್ತರಿಗೂ ಭಗವದ್ ಭಕ್ತರಿಗೂ ಭಕ್ತಿಭೂಷಣ್ ದಾಸ್ನ ಸಾದರ ಪ್ರಣಾಮಗಳು. ಬಂಧುಗಳೇ, ಇವತ್ತು ಇಡೀ ವಿಶ್ವನೇ ತುಂಬ ಸಂಕಷ್ಟದಲ್ಲಿದೆ. ಬೇರೆ ಬೇರೆ ರೀತಿಯ ಸಮಸ್ಯೆಗಳು. ಒಂದು ಅಂದಾಜು ಪ್ರಕಾರ ಇಡೀ ವಿಶ್ವದಲ್ಲಿ 50% ಜಾಸ್ತಿ ಜನ ಡಿಪ್ರೆಷನಲ್ಲಿದ್ದಾರೆ. ಯಾವುದೇ ಒಂದು ಕಾರಣದಿಂದ ಡಿಪ್ರೆಷನಲ್ಲಿದ್ದಾರೆ. ಸುಮಾರು 30 ಲಕ್ಷ ಜನ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಇಡೀ ವಿಶ್ವದಲ್ಲಿ ದಿವಸಕ್ಕೆ ಅಂತ ಒಂದು ಅಂದಾಜು ಪ್ರಕಾರ. ದಿವಸಿಕ ತಿಂಗಳಿಗೇನು ಅಷ್ಟೇ ಡೈವೋರ್ಸ್ ಕೇಸ್, ಅಷ್ಟೇ ಬೇರೆ ಬೇರೆ ರೀತಿಯ ಹೊರ ಜಗಳ, ಬೇರೆ ಬೇರೆ ರೀತಿಯ ಗಲಾಟೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ, ಮಾನಸಿಕವಾಗಿ ನಾವು ತುಂಬ ಕುಗ್ಗಿದ್ದೇವೆ. ಮನಸ್ಸಿಗೆ ಬಲ ಸಿಗ್ತಾ ಇಲ್ಲ. ಶರೀರಕ್ಕೆ ನಾವು ಒಂದಷ್ಟು ಆಹಾರಗಳನ್ನು, ಪ್ರೋಟೀನ್ಸನ್ನು, ನ್ಯೂಟ್ರಿಯನ್ಸನ್ನು ತಗೊಳ್ತೇವೆ, ಆದರೆ ಮನಸ್ಸಿಗೆ ಬಲ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದರೆ, ಸತ್ಯ ಸನಾತನವಾದಂಥ ಹಿಂದೂ ಧರ್ಮವನ್ನು ನಾವು ಮರೆತಿದ್ದೇವೆ. ಆದ್ದರಿಂದಲೇ ಎಲ್ಲರೂ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿದ್ದಾರೆ. ಭಾರತದ ಈ ಪರಿಸ್ಥಿತಿಗೆ, ಭಾರತದಲ್ಲಿ ವರ್ಷಕ್ಕೆ ಸುಮಾರು 18 ಲಕ್ಷ ಜನ ಆತ್ಮಹತ್ಯೆ ಮಾಡ್ತಾರಂತೆ. ಈ 18 ಲಕ್ಷ ಜನ ಅಂದರೆ ದಿವಸಕ್ಕೆ ಸುಮಾರು 1800 ಜನರಾಗಿ ಒಂದು ಅಂದಾಜು ಆಗ್ತದೆ. ಅಷ್ಟು ಜನ ಆತ್ಮಹತ್ಯೆ ಮಾಡ್ತಾರೆ. ಅಷ್ಟೇ ಜನ ಡಿಪ್ರೆಷನಲ್ಲಿದ್ದಾರೆ. ಅಷ್ಟೇ ಜನ ಆತ್ಮಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ನಾಳೆನೇ ಏನು ಶರೀರ ಬೇಡ ಅಂತ ಎಂಬ ದೃಷ್ಟಿಯಿಂದ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಒಂದನೇದು ಒಂದು 6-7 ಕಾರಣಗಳು ಕೊಡ್ಬೋದು ಇದಕ್ಕೆ. ಯಾಕೆಂತ ಹೇಳಿದರೆ, ಭಾರತದ ಕಾರಣ ಏನಂತ ಹೇಳಿದರೆ, ಒಂದನೇದು ನಮ್ಮದು ವರ್ಣಾಶ್ರಮ ಸಿಸ್ಟಮ್ ಅದು ಬಿಗಡಾಯಿಸಿದ್ದೆ. ವರ್ಣಾಶ್ರಮದಲ್ಲಿ ಮೂಲ ಇಡೀ ಸಮಾಜವನ್ನು ಮುನ್ನಡೆಸುವಂಥ ಬ್ರಾಹ್ಮಣ, ಅಂದರೆ ಇದು ಜಾತಿಯಲ್ಲ, ವರ್ಣ. ಆ ಬ್ರಾಹ್ಮಣನೆಂಬವನು ಅವನು ತನ್ನ ಧರ್ಮವನ್ನು ಪಾಲಿಸದೆ ಅವನು ಅತ್ಯಂತ ಆಸಕ್ತನಾದ ಕಾರಣ ಬೇರೆ ಎಲ್ಲ ವರ್ಣಗಳು ಅದು ಒಟ್ಟಾರೆ ಆಯಿತು. ಇನ್ನೊಂದು ಕಾರಣ ಮೊಘಲರ ಆಕ್ರಮಣ. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಮೂರನೇ ಕಾರಣ ಬ್ರಿಟಿಷರು ಬಂದರು. ಮೊಘಲರು ಬಂದರು. ಎಲ್ಲಿ ಮೊಘಲರು ನಮ್ಮನ್ನು ತುಂಬ ಅನೇಕ ದೇವಸ್ಥಾನಗಳನ್ನು ಕೆಡವಿದರು. ಅನೇಕ ನಮ್ಮ ಧರ್ಮ ಸಂಸ್ಕೃತಿ ಏನಿದೆ ಅದನ್ನು ನಡೆಸದಾಗೆ ತಡೆಗಟ್ಟಿದ್ರು. ತುಂಬ ಹೆದರಿಕೊಂಡು ನಾವು ಆ ಧರ್ಮವನ್ನು ಪಾಲನೆ ಮಾಡಬೇಕಾಯಿತು. ಒಂದಷ್ಟು ನಮಗೆ ಕರಗಳನ್ನು ಹಾಕಿದರು, ಟ್ಯಾಕ್ಸನ್ನು ಹಾಕಿದರು. ಹೀಗೆಲ್ಲ ಅವರು ಮಾಡಿದರು. ಅದರ ನಂತರ ಮೂರನೆಯ ಕಾರಣ ಅಂತ ಏನಂತ ಹೇಳಿದರೆ, ಅದು ನಮ್ಮ ಬ್ರಿಟಿಷರು ಬಂದರು. ಅವರೊಂದು ಆಲೋಚನೆ ಮಾಡಿದರು. ಇಷ್ಟೆಲ್ಲ ಆಕ್ರಮಣ ಆದರೂ ಇಲ್ಲಿ ಇವರು ವಿಚಲಿತರಾಗಲಿಲ್ಲ. ಈಗಲೂ ಸ್ವಲ್ಪ ಧರ್ಮದ ಮಾರ್ಗದಲ್ಲಿ ಇದ್ದಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಅವರು ನಮ್ಮ ಭಾರತದ ಸಮಗ್ರವಾಗಿ ಅಧ್ಯಯನ ಮಾಡಿದರು. ಇಲ್ಲಿಯ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು, ಧರ್ಮವನ್ನು. ಅದರಲ್ಲಿ ಅಲೆಕ್ಸಾಂಡರ್ ಡಫ್ ಅಂತ ಒಬ್ಬ ಇದ್ದ. ಇನ್ನೊಬ್ಬ ಮ್ಯಾಕ್ಸ್ ಮುಲ್ಲರ್ ಅಥವಾ ಮೆಕಾಲೆ ಅಂತೂ ಇಲ್ಲಿಯ ಸ್ಟಡಿ ಮಾಡಿದ್ದಾನೆ. ಅವ ಹೇಳ್ತಾನೆ, ಇಲ್ಲಿಯ ಸಂಸ್ಕಾರ ಸಂಸ್ಕೃತಿಗಳನ್ನು ನೋಡಿ ಅವ ಹೇಳ್ತಾನೆ, ಇಲ್ಲಿಯ ಏನು ಆ ಧರ್ಮದ ಬೇರು ಏನಿದೆ, ಇಲ್ಲಿಯ ಬ್ಯಾಕ್ ಬೋನ್ ಏನಿದೆ, ಅದು ಎರಡರ ಮೇಲೆ ನಿಂತಿದೆ. ಒಂದು ಗೋ ಆಧಾರಿತ ಕೃಷಿ ಪದ್ಧತಿ, ಇನ್ನೊಂದು ಗುರುಕುಲ ಆಧಾರಿತ ಶಿಕ್ಷಣ ಪದ್ಧತಿ ಅಂತ ಹೇಳ್ತಾನೆ. ಗೋ ಆಧಾರಿತ ಕೃಷಿ ಪದ್ಧತಿ, ಇಲ್ಲಿ ನಾವೆಲ್ಲರೂ 80% ಜನರು, 80ಕ್ಕಿಂತಲೂ ಜಾಸ್ತಿ ಕೃಷಿಯ ಮೇಲೇ, ಕೃಷಿ ಮತ್ತು ಗೋವಿನ ಮೇಲೆ ಆಧಾರಿತವಾಗಿತ್ತು ಭಾರತ. ಮೊದಲು ಕೃಷಿ ಪ್ರಧಾನ ದೇಶ ಅಂತ ನಮ್ಮ ಹೆಗ್ಗಳಿಕೆ. ಎರಡನೇದು, ಇಲ್ಲಿಯ ಶಿಕ್ಷಣ ಏನಿದೆ ಅದು ಗುರುಕುಲ ಆಧಾರಿತವಾದಂಥದ್ದು. ಆಧ್ಯಾತ್ಮಿಕ ಶಿಕ್ಷಣ, ಭೋಗಲಕ್ಷಿ ಅಲ್ಲ, ಮೋಕ್ಷಲಕ್ಷಿ ಶಿಕ್ಷಣ ಇತ್ತು. ಈಗಿನ ಶಿಕ್ಷಣ ಭೋಗದ ಬಗ್ಗೆ ಇದೆ. ಮೊದಲು
ಮೋಕ್ಷದ ಬಗ್ಗೆ ಇತ್ತು. ಅಂದರೆ ಆತ್ಮಜ್ಞಾನದ ಬಗ್ಗೆ ತುಂಬ ಶಿಕ್ಷಣದಲ್ಲಿ ಅಳವಡಿಸಲಾಗಿತ್ತು. ಆತ್ಮಜ್ಞಾನದ ಮಹತ್ವವನ್ನು, ಧರ್ಮಗ್ರಂಥಗಳ ಮಹತ್ವವನ್ನು ತಿಳಿಸಲಾಗಿತ್ತು. ಆದ್ದರಿಂದ ಅವ ಗುರುಕುಲಾಧಾರಿತ ಶಿಕ್ಷಣ, ಗೋ ಆಧಾರಿತ ಕೃಷಿಯನ್ನು ಅವ ಹೇಳ್ತಾನೆ. ಇಲ್ಲಿ ಎಷ್ಟರ ತನಕ ನಾವು ಇವರ ಬೆನ್ನೆಲುಬಿಗೆ ಪೆಟ್ಟು ಕೊಡೋದಿಲ್ವಾ, ಅಷ್ಟರ ತನಕ ನಾವು ಇದನ್ನು ಸಂಪೂರ್ಣವಾಗಿ ತಮ್ಮ ತೆಕ್ಕೆಗೆ ಹಾಕಲಿಕ್ಕೆ ಸಾಧ್ಯವಿಲ್ಲ ಅಂತ. ಆಗವ ಹೇಳ್ತಾನೆ, ಇಲ್ಲಿ ನಾವು ಆ ಗುರುಕುಲವನ್ನು ತೆಗೆದು ಮಾಡರ್ನ್ ಎಜುಕೇಷನ್ ಅಂದರೆ ಭೋಗಲಕ್ಷಿ ಶಿಕ್ಷಣ ಏನು ಈಗ ಶಿಕ್ಷಣ ಪಡೆಯುತ್ತಾ ಇದ್ದೇವೆ, ಅದನ್ನು ಅದೆಲ್ಲ ಜಾತಿ ಸಿಸ್ಟಮನ್ನು ಬಿಟ್ಟು ಒಂದು ಭೋಗ ಶಿಕ್ಷಣವನ್ನು ಕೊಟ್ಟ. ಆ ಶಿಕ್ಷಣದ ಪ್ರಭಾವದಿಂದ ನಾವು ಈ ರೀತಿ ಬಂದಿದ್ದೇವೆ. ವಿದೇಶದಲ್ಲಿ ಮೊದಲೇ ಇತ್ತು. ಎರಡನೇದು, ಗೋವನ್ನು ಕೃಷಿಯಿಂದ ತೆಗೆದ ಟ್ರ್ಯಾಕ್ಟರ್, ಯೂರಿಯಾ, DAP ಇಂಥದ್ದೆಲ್ಲ ಬಂತು. ಶರೀರಕ್ಕೆ ತಾಕತ್ತಿಲ್ಲ, ಮನಸ್ಸಿಗೂ ತಾಕತ್ತಿಲ್ಲ. ಶರೀರಕ್ಕೆ ತಾಕತ್ತೇನಿಲ್ಲ ಅಂತ ಹೇಳಿದರೆ ಹೈಬ್ರಿಡ್ ಸೀಡ್, ಮತ್ತು ಗೋ ಇಲ್ಲದಂಥ ಕೃಷಿ, ಭೂಮಿಗೆ ಯೂರಿಯಾವನ್ನು ಹಾಕಿ ಭೂಮಿಯ ಫಲವತ್ತತೆಯನ್ನು ನಾಶ ಮಾಡಿ, ಅಥವಾ ಗೋವಿನ ಹಾಲು, ತುಪ್ಪ, ಮೊಸರು, ಬೆಣ್ಣೆ ಇಲ್ಲದೆ ಶರೀರಕ್ಕೆ ಬಲ ಇಲ್ಲ ಇದ್ದರೂ ಅದು ಜರ್ಸಿ ಕ್ರಾಸ್ ದನದು ಮಾಡಿದರು. ಇಂಥದ್ದು ಅನೇಕ ಷಡ್ಯಂತ್ರಗಳು ನಮಗೆ ಇಲ್ಲಿ ಬಂತು. ಅದರಿಂದ ಅದನ್ನು ತೆಗೆದ ಸಕ್ಸಸ್ ಆದರು ಅದರಲ್ಲಿ. ಇದು ಮೂರನೇ ಕಾರಣ, ಬ್ರಿಟಿಷರು ಮತ್ತು ನಮ್ಮ ವರ್ಣಾಶ್ರಮ ಮತ್ತು ಮೊಘಲರು. ಮೂರಾಯಿತು. ನಾಲ್ಕನೇ ಕಾರಣ, ಬ್ರಿಟಿಷರು ಇಲ್ಲಿಂದ ಹೋದ ನಂತರ ನಮಗೆ ಸೆಕ್ಯುಲರ್ ಕಂಟ್ರಿ ಅಂತ ಹೇಳಿದರು. ಬೇರೆ ಬೇರೆ ದೇಶಗಳಿಗೆ ಅವರವರ ಒಂದು ಧರ್ಮದ ಆಧಾರದ ಮೇಲೆ ಅವರು ನಡೆಸ್ತಾ ಇರ್ತಾರೆ. ಭಾರತ ಸನಾತನ ಧರ್ಮದ ಆಧಾರದಲ್ಲಿ ನಡೆಯಬೇಕಿತ್ತು. ಆದರೆ ಇಲ್ಲಿ ಅವರು ಸನಾತನ ಧರ್ಮವನ್ನು ಬಿಟ್ಟು ತೆಗೆದು ಇದೊಂದು ದೊಡ್ಡ ಷಡ್ಯಂತ್ರ ಮಾಡಿದರು. ಅವರು ಸೆಕ್ಯುಲರ್ ಕಂಟ್ರಿ ಅಂದರೆ ಧರ್ಮ ನಿರಪೇಕ್ಷ, ಧರ್ಮ ಇಲ್ಲ ಅಂತ. ಇಲ್ಲಿ ಏನು ಮಾಡಿದರು, ಹಿಂದೂಗಳಿಗೆ ಯಾವುದೇ ಅವರ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವುದಿರಲಿ ಅಥವಾ ಅದರ ಬಗ್ಗೆ PhD ಮಾಡುವುದರಲ್ಲಿ, ಅದನ್ನು ಒಂದು ಶಾಲೆಗಳಲ್ಲಿ ಓದುವಂಥ ಪದ್ಧತಿ ಅದು ಇಲ್ಲ. ಅದನ್ನು ಹಾಕಿದ್ರು. ಅದೇ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅವರವರ ಚರ್ಚಲ್ಲಿ, ಮಸ್ಜಿದಲ್ಲಿ, ಮದ್ರಾಸದಲ್ಲಿ ಅವರು ಕುರಾನ್ ಓದ್ಬೋದು, ಇದನ್ನು ಬೈಬಲನ್ನು ಚರ್ಚೆ ಮಾಡ್ಬೋದು, ಅದರ ಬಗ್ಗೆ ಅಧ್ಯಯನ ಮಾಡ್ಬೋದು, ಅದರ ಬಗ್ಗೆ PhD ಮಾಡ್ಬೋದು. ಹಿಂದೂಗಳಿಗೆ ಅದನ್ನು ಬಿಡಲೇ ಇಲ್ಲ, ಅದನ್ನು ತೆಗೆದರು. ಅದರ ಬಗ್ಗೆ ಒಂದಷ್ಟು ಅಪಪ್ರಚಾರ ಮಾಡಿತ್ತು. ಅದು ತಪ್ಪು, ಹಾಗೆ ಹೀಗೆ ಅಂತೆಲ್ಲ ತುಂಬ ಅಪಪ್ರಚಾರ ಮಾಡಿದ್ರು. ಇದು ಕಾಲ್ಪನಿಕ ಅಂತ ಹೇಳಿದರು ಅವರು. ಇದು ನಾಲ್ಕನೇ ಕಾರಣ, ಧರ್ಮ ನಿರಪೇಕ್ಷ. ಈ ಧರ್ಮ ನಿರಪೇಕ್ಷೆಯನ್ನು ಫಾಲೋ ಮಾಡ್ತಾ ಮಾಡ್ತಾ ನಾವು ಐದನೇ ಕಾರಣ ಏನಂತ ಹೇಳಿದರೆ, ಅದು ಆ ಧರ್ಮ ನಿರಪೇಕ್ಷದ ಆಡಂಬರದಲ್ಲಿ ನಾವು ಅವರ ಹಾಗೆ ಬಿಟ್ಟು ಧರ್ಮದ ಏನು ಅಂಗಗಳಿವೆ ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಶುರು ಮಾಡಿ. ಒಂದು ವೇಳೆ ತಿರಸ್ಕಾರ ಮಾಡಲಿಕ್ಕೆ ಏನಾಯಿತು, ಇಲ್ಲಿರುವಂಥ ಅಪಧರ್ಮಗಳು, ಮನಸ್ಸಿಗೆ ಬಂದಂತೆ ದೇವತೆಗಳ ಆರಾಧನೆ ಮಾಡುವುದು, ಏನೇನೋ ಒಂದು ಆ ಧರ್ಮ ಗ್ರಂಥಗಳಲ್ಲಿ ಏನು ಬರೆದಿದೆ ಅದನ್ನು ಬಿಟ್ಟು ತನ್ನ ಮನಸ್ಸಿಗೆ ಬಂದಂತೆ ಅಲ್ಲೆಲ್ಲಿ ಒಂದು ಮಠ ಮಂದಿರಗಳನ್ನು ಓಪನ್ ಮಾಡುವುದು, ಅಲ್ಲಿ ಒಂದಷ್ಟು ಗುರೂಜಿಗಳು, ಸ್ವಾಮೀಜಿಗಳು, ನಾನು ಯಾರನ್ನೂ ನಿಂದನೆ ಮಾಡ್ತಾ ಇಲ್ಲ, ಆದರೆ ಇದು ಆಗ್ತಾ ಇರುವುದು. ಈಗ ಎಷ್ಟೋ ಸಾಧುಗಳ ವೇಷದಲ್ಲಿ ಅನೇಕ ಕುತಂತ್ರಿ ಸಾಧುಗಳಿದ್ದಾರೆ. ನಾನು ಸಾಧುಗಳನ್ನು ನಿಂದೆ ಮಾಡ್ತಾ ಇಲ್ಲ, ಆದರೆ ಸಾಧುಗಳ ವೇಷದಲ್ಲಿ ಅನೇಕ ಸಾಧು ಸಂತರು ಬರ್ತಾ ಇದ್ದಾರೆ. ಅನೇಕ ಸಾಧು ಸಂತರು ಇಂಥ ತಪ್ಪು ಕೆಲಸ ಮಾಡಿದಾಗ ನಮಗೆ ಅನಿಸ್ತದೆ, ಇವರು ಸಾಧುಗಳು ಹೀಗೆ ಅಂತ ಅನಿಸ್ತದೆ. ಬ್ರಿಟಿಷರು ಏನು ಹೇಳಿದ್ದಾರೆ ಅದು ಕಾಲ್ಪನಿಕ ಅಂತ, ಅದನ್ನು ಇಲ್ಲಿ ಮಾಡಿ ತೋರಿಸಿದರು. ಅದಕ್ಕೆ ತಕ್ಕ ಒಂದಷ್ಟು ಅವರದೇ ಒಂದು ಕ್ರಿಯೇಟಿವ್ ಸಾಧುಗಳು ಆದರು. ಬೇರೆ ಬೇರೆ ಸಾಧುಗಳು ಈಗ ನಾವು ಅರೆಸ್ಟ್ ಆಗಿದ್ದಾರೆ, ನೋಡಿದ್ದೇವೆ. ಪಿಕ್ಚರ್ ಫಿಲಿಮ್ಗಳಲ್ಲೆಲ್ಲ ನಾಮ ಹಾಕ್ಕೊಂಡು ಸಾಧುಗಳು ಇರುವಂಥದ್ದು, ಅವರನ್ನೇ ಒಂದು ರಾಕ್ಷಸ ರೀತಿಯಲ್ಲಿ ಅಥವಾ ಅವರೊಂದು ಡಕಾಯಿತ ರೂಪದಲ್ಲಿ ಅವರನ್ನು ತೋರಿಸಿದರು. ಇದನ್ನು ನೋಡಿದಾಗ ನಮಗೂ ಆಯಿತು, ನಮ್ಮ ಧರ್ಮ ಇಂಥ ಹೇಷ್ಯವಾದಂಥ ಒಂದು ಥರ್ಡ್ ಕ್ಲಾಸ್ ಧರ್ಮ ಅಂತ ನಮಗೆ ಇದಾಯಿತು ಅಲ್ವಾ. ಇದು ಐದನೇ ಕಾರಣ. ಆರನೇ ಕಾರಣ, ನಾವು ಅಂಧದುಂದು ಇದನ್ನೆಲ್ಲ ನೋಡಿದ ನಂತರ ನಾವು ವಿದೇಶಿಯರನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿ. ಏನು ಬೇಕಾದರೂ ನಾವು ವಿದೇಶಿಯವರು ಇಲ್ಲಿ ಕಲಿತು ಹೋಗುವುದು ವಿದೇಶಕ್ಕೆ. ವಿದೇಶದಲ್ಲಿ ಏನಾದರೂ ಇಲ್ಲಿ ನಾವು ಕಲಿಯುವುದು ಯಾಕೆ, ವಿದೇಶದಲ್ಲಿ ಕೆಲಸ ಸಿಗ್ತದೆ,
ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಸಿಗ್ತದೆ, ಅಥವಾ ಯಾವುದೇ ನಮ್ಮ ಶರ್ಟ್ ಇರಲಿ, ಪರ್ಫ್ಯೂಮ್ ಇರಲಿ, ಏನೇ ಇರಲಿ, ಅದು ಅಮೇರಿಕದಿಂದ ಅಥವಾ ಬೇರೆ ಇಂಗ್ಲೆಂಡ್ನಿಂದ ಬೇರೆ ಬೇರೆ ದೇಶಗಳಿಂದ ಬಂದರೆ ಅದಕ್ಕೆ ಒಂದು ಮಹತ್ವ ಜಾಸ್ತಿ. ನಮ್ಮ ದೇಶದ, ನಮ್ಮ ನೀರಿನ, ನಮ್ಮ ಮಣ್ಣಲ್ಲಿ ಬೆಳೆದಂಥ ಆಹಾರ ಪದ್ಧತಿ ಇರಲಿ. ಈಗ ನಾನು ಇಲ್ಲಿರುವಂಥ ಆಹಾರ ಪದ್ಧತಿ ನಾವು ಕಳೆದು ಬಿಟ್ಟಿದ್ದೇವೆ. ಚೈನೀಸ್ ಆಹಾರ ತರ್ತಾ ಇದೆ, ಫಾಸ್ಟ್ ಫುಡ್ ಅಂತ ವಿದೇಶಿ ಆಹಾರಗಳು ಬರ್ತಾ ಇದೆ. ಅದಲ್ಲದೆ ಓಟ್ಸು, ಗೋಟ್ಸ್ ಅಂತ ಬೇರೆ ಬೇರೆ ರೀತಿಯ ಫುಡ್ ಇಲ್ಲಿ ಬರ್ತಾ ಇದೆ. ನಮ್ಮ ಆಹಾರವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅದಕ್ಕೆ ಒಂದು ಡಿಮ್ಯಾಂಡ್, ಓಟ್ಸ್ ಅಂತ ಒಂದು ರೀತಿಯ ಒಂದು ಆಂದೋಲನವೇ ಆಗ್ತಾ ಇದೆ. ಹಾಗೆ ವಿದೇಶದೊಂದು ತಿನ್ನುವ ರೀತಿ ಇರಲಿ, ಚಮಚದಲ್ಲಿ ತಿನ್ನೋದಿರೋದು, ಅಥವಾ ಬೇರೆ ಬೇರೆ, ಈಗ ಪ್ಯಾಂಟ್ ಶರ್ಟ್ ಇರಲಿ, ವೇಷಭೂಷೆಗಳಿರಲಿ, ಭಾಷೆ ಇರಲಿ, ಇಂಗ್ಲೀಷಲ್ಲೇ ನಾವು ಫಾಲೋ ಮಾಡಲಿಕ್ಕೆ ಶುರು ಮಾಡಿ. ಇಂಗ್ಲೀಷ್ ಇಲ್ಲದೆ ನಮ್ಮ ಜೀವನ ಇಲ್ಲ. ಮಕ್ಕಳಿಗೂ ಸಹ ಇಂಗ್ಲೀಷನ್ನೇ ಕಲಿಸಲಿಕ್ಕೆ ಶುರು ಮಾಡಿ. ನಮ್ಮ ಭಾಷೆ, ನಮ್ಮ ಭಾಷೆ, ನಮ್ಮ ಆಹಾರ, ನಮ್ಮ ವೇಷಭೂಷೆಗಳು, ಇದನ್ನೆಲ್ಲ ನಾವು ವಿದೇಶಿ ಹಾಗೆ ಧರಿಸಲಿಕ್ಕೆ ಶುರು ಮಾಡಿದ್ವಿ. ಇದು 6ನೇ ಕಾರಣ. 7ನೇ ಕಾರಣ, ನಾವು ಮೊಬೈಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೇವೆ. ಆ ಮೊಬೈಲನ್ನು ನೋಡಿ ನಾವು ಅದರಲ್ಲಿ ಅದೇ ಧರ್ಮಗುರು ಅಂತ ನಾವು ಅದನ್ನು ಫಾಲೋ ಮಾಡ್ತೇವೆ. ಧರ್ಮಗುರು ಇವತ್ತು ಗೂಗಲ್ ಗುರು ಅಂತ ಹೇಳ್ತೇವೆ ನಾವು. ಆ ಧರ್ಮಗುರು ಮೊಬೈಲ್ ಆಗಿದೆ. ಇಷ್ಟೆಲ್ಲ ಕಾರಣಗಳಿದೆ. ಅದರಿಂದ ನಮ್ಮ ಇಡೀ ವಿಶ್ವನೇ, ಭಾಗವತದಲ್ಲಿ ಇದೆ, ಇಡೀ ವಿಶ್ವಕ್ಕೆ ಶ್ರೇಷ್ಠವಾದಂಥ ದೇಶ ಯಾವುದಂದರೆ ಭಾರತ ದೇಶ. 84 ಲಕ್ಷ ಜೀವರಾಶಿಯಲ್ಲಿ ಶ್ರೇಷ್ಠವಾದಂಥ ಜೀವರಾಶಿ ಯಾವುದಂತ ಹೇಳಿದರೆ, ಜೀವಯೋನಿ ಯಾವುದಂತ ಹೇಳಿದರೆ ಅದು ಮಾನವ ಜನ್ಮ. 84 ಲಕ್ಷ ಅಲ್ಲಿ ದೇವತೆಗಳು ಎಲ್ಲರೂ ಬಂದರು, ಅದರಲ್ಲಿ ರಾಕ್ಷಸರು, ದಾನವರು ಎಲ್ಲರೂ ಬಂದರು. ಅದರಲ್ಲಿ ಶ್ರೇಷ್ಠವಾಗಿ ಮಾನವನನ್ನು ಇಟ್ಟಿದ್ದಾರೆ. ಮಾನವ ಜನ್ಮ ಬಲು ದೊಡ್ಡದು ಅಂತ ಪುರಂದರದಾಸರು ಹೇಳಿದ್ದಾರೆ. 84 ಲಕ್ಷ ಜೀವರಾಶಿ ದಾಟಿ ಬಂದ ಈ ಶರೀರ ಅಂತ ಹೇಳಿದ್ದಾರೆ. ಹಾಗೆ ಅನೇಕ ಕಡೆ ಇದರ ಉದಾಹರಣೆ ಅಥವಾ ಪುರಾವೆಗಳು ಇವೆ. ಅದು ಶ್ರೇಷ್ಠವಾದಂಥ ಜನ್ಮ, ಶ್ರೇಷ್ಠವಾದಂಥ ನಮ್ಮ ದೇಶ ಭಾರತ ದೇಶ. 14 ಲೋಕಗಳಲ್ಲಿಯೂ ಈ ಭಾರತ ವರ್ಷ ಶ್ರೇಷ್ಠವಾದದ್ದು ಅಂತ ಭಾಗವತದಲ್ಲಿ, ಪುರಾಣಗಳಲ್ಲಿ ಎಲ್ಲ ಹೇಳಿದ್ದಾರೆ. ದೇವತೆಗಳು ಇದನ್ನು ಹೊಗಳ್ತಾ ಇದ್ದಾರೆ ಈ ದೇಶದ ಜನರನ್ನು, ಅಲ್ವಾ? ಅದಕ್ಕೆಲ್ವ ಇಲ್ಲಿ ಇವತ್ತು ನೋಡಿ ರಾಮನವಮಿಯ ವಿಶೇಷ. ಹಾಗೆ ರಾಮ ಇಲ್ಲಿ ಅವತಾರ ಮಾಡಿದ್ದಾನೆ, ಕೃಷ್ಣ ಇಲ್ಲಿ ಅವತಾರ ಮಾಡಿದ್ದಾನೆ, ನರಸಿಂಹದೇವರು ಇಲ್ಲಿ ಅವತಾರ ಮಾಡಿದ್ದಾರೆ, ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಅವತಾರ ಮಾಡಿದ್ದಾರೆ, ಅನೇಕ ಸಾಧು ಸಂತರು ಇಲ್ಲಿ ಅವತಾರ ಮಾಡಿದ್ದಾರೆ. ಬೇರೆ ಕಡೆ ಅವತಾರ ಮಾಡಲಿಲ್ಲ, ಭಾರತ ವರ್ಷದಲ್ಲಿ ಅವತಾರ ಮಾಡಿದ್ರು. ಯಾಕೆಪ್ಪ? ಯಾಕೆಂದರೆ ಇದು ಧರ್ಮಭೂಮಿ, ಪುಣ್ಯಭೂಮಿ, ಪವಿತ್ರವಾದಂಥ ಭೂಮಿ ಭಾರತ ವರ್ಷ, ಅಲ್ವಾ? ಇಷ್ಟೊಳ್ಳೆ ಮಾನವ ಜನ್ಮ ಸಿಕ್ಕಿ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನಂತ ಹೇಳಿದರೆ, ನಮ್ಮ ಧರ್ಮದ ಬಗ್ಗೆ ನಾವು ತಿಳಿಬೇಕು. ಸತ್ಯ ಸನಾತನವಾದಂಥ ಧರ್ಮ. ಈ ಧರ್ಮದಲ್ಲಿ ಜನ್ಮ ಸಿಗುವುದೇ ತುಂಬ ಕಷ್ಟ. ಅನೇಕ ಜನ್ಮದ ಪುಣ್ಯದ ಫಲದ ನಂತರ, ಭಾಗವತನೇ ಹೇಳ್ತದೆ, ಪುಣ್ಯದ ಫಲದ ನಂತರ ಭಾರತದಲ್ಲಿ ಮನುಷ್ಯನಾಗಿ ಹುಟ್ಟಲಿಕ್ಕೆ ಆ ಚಾನ್ಸ್ ಸಿಗುವುದು. ಆ ಚಾನ್ಸ್ ಸಿಕ್ಕಿದ ನಂತರ ನಾವು ಅದನ್ನು ಸುಮ್ಮನೆ ವ್ಯರ್ಥ ಮಾಡಬಾರ್ದು. ಒಂದಷ್ಟು ಕರ್ತವ್ಯ ಇದೆ. ಈ ವಿಶ್ವಕ್ಕೆ ನಾವು ಜ್ಞಾನದ ಬೆಳಕನ್ನು ಕೊಡುವವರು. ಆದ್ದರಿಂದ ಆ ಜ್ಞಾನ ಯಾವುದು ಅಂತ ಹೇಳಿದರೆ, ನಮ್ಮ ಧರ್ಮ ಗ್ರಂಥಗಳಲ್ಲಿದೆ. ಭಗವದ್ಗೀತೆ ಇರಲಿ, ಭಾಗವತ ಇರಲಿ, ಪುರಾಣಗಳಿರಲಿ, ಮಹಾಭಾರತ ಇರಲಿ, ರಾಮಾಯಣ ಇರಲಿ, ಇದರಲ್ಲೆಲ್ಲ ಸಾಂಸಾರಿಕ ಜ್ಞಾನ, ಬೇರೆ ಬೇರೆ ಜ್ಞಾನಗಳು ಇದರಲ್ಲಿ ಇವೆ. ಒಬ್ಬ ಪತ್ನಿಗೆ ಹೇಗಿರಬೇಕು, ಅಣ್ಣ ತಮ್ಮಂದಿರು ಹೇಗಿರಬೇಕು, ಗಂಡ ಹೆಂಡತಿ ಹೇಗಿರಬೇಕು, ಮಕ್ಕಳು ತಂದೆ ಹೇಗಿರಬೇಕು, ಮಿತ್ರ ಬಾಂಧವರು ಹೇಗಿರಬೇಕು, ಒಬ್ಬ ರಾಜ ಹೇಗಿರಬೇಕು, ಒಬ್ಬ ಮಂತ್ರಿ ಹೇಗಿರಬೇಕು, ಒಬ್ಬ ಸೈನಿಕ ಹೇಗಿರಬೇಕು, ಒಬ್ಬ ವ್ಯಾಪಾರಿ ಹೇಗಿರಬೇಕು, ಒಬ್ಬ ಕೆಲಸ ಮಾಡುವವ ಹೇಗೆ ಇರಬೇಕು ಎಂಬುದನ್ನೆಲ್ಲ ನಮ್ಮ ಧರ್ಮಶಾಸ್ತ್ರಗಳು ಹೇಳಿದೆ. ಆದ್ದರಿಂದ ಆ ಧರ್ಮಶಾಸ್ತ್ರದ ಬಗ್ಗೆ ನಾವೆಲ್ಲರೂ ತಿಳಿಬೇಕು. ಅದಕ್ಕೋಸ್ಕರ ನಾವು ಇವತ್ತಿನಿಂದ ಶುರುವಾಗಬೇಕಿತ್ತು ರಾಮನವಮಿ. ನಾವು 1 ತಾರೀಕಿನಿಂದ, ಬರುವ ಏಪ್ರಿಲ್ 1ರಿಂದ ನಾವು ಈ ಧರ್ಮಗ್ರಂಥಗಳ ಅಧ್ಯಯನ ಅಂದರೆ ಧರ್ಮೋಪದೇಶ ಅಂತ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಬೆಳಿಗ್ಗೆ 6:30ಯಿಂದ 7:30 ತನಕ ಧರ್ಮದ ಬಗ್ಗೆ ಚರ್ಚೆ, ಭಾಗವತದಲ್ಲಿ ಇರಲಿ, ಭಗವದ್ಗೀತೆಯ ಬಗ್ಗೆ ಇರಲಿ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇದ್ದೇವೆ. ತಾವೆಲ್ಲರೂ ಈ ಈ ಈ ಕಾರ್ಯಕ್ರಮದಲ್ಲಿ 6:30ಯಿಂದ 7:30 ತನಕ ನಾವಿಲ್ಲಿ ಯೂಟ್ಯೂಬಲ್ಲಿ, ಅದರಲ್ಲಿ ಲೈವ್ ಲಿಂಕ್ ಕೊಟ್ಟಿದ್ದೇವೆ. ಲೈವ್ ಇರ್ತದೆ, ಅದನ್ನು ಮತ್ತೆ ಸಹ ನೋಡ್ಬೋದು. ಆದರೆ ಲೈವ್ ಇದ್ದರೆ ಒಳ್ಳೆಯದು, ಚರ್ಚೆ ಮಾಡ್ಬೋದು. ಅದರಲ್ಲಿ ಕೆಲವು ಸಲ ನಾವು ಚರ್ಚೆ ಮಾಡುವುದಕ್ಕೆ ಕ್ವಶ್ಚನ್ ಅದರಲ್ಲಿ ಹಾಕ್ಬೋದು. ಹಾಗೆ ಇಂಥ ಅನೇಕ
ಚರ್ಚೆ ವಿಷಯಗಳನ್ನು ನಾವು ಇಟ್ಕೊಂಡು ಈ ಇದನ್ನು ಶುರು ಮಾಡಿದ್ದೇವೆ. ಸಾಯಂಕಾಲನೂ ಒಮ್ಮೊಮ್ಮೆ ಮಾಡುವ, ಆದರೆ ಈಗ ಅದು ಬೆಳಿಗ್ಗೆ ಮಾತ್ರ ಶುರು ಮಾಡಿದ್ದೇವೆ. ಮತ್ತೆ ಕಾಲಕ್ರಮೇಣ ಅದನ್ನು ನೀಡ್ಸ್ ಜಾಸ್ತಿ ಇದ್ದರೆ ನಾವು ಮತ್ತೆ ಸಾಯಂಕಾಲನೂ ಮಾಡಬಹುದು. ಎಲ್ಲರೂ ಸೇರಿ ಇದರಲ್ಲಿ ಇದು ತುಂಬ ನೀಡ್ಸ್ ಇದೆ. ಇವತ್ತು ಅನೇಕ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ಅದು ಏನಂದರೆ ಭಗವದ್ಗೀತಾ ಮತ್ತು ನಮ್ಮ ಪುರಾಣ ಗ್ರಂಥಗಳು, ರಾಮಾಯಣ, ಭಾಗವತ, ಮಹಾಭಾರತ, ಇತ್ಯಾದಿಗಳು. ಅದು ನಮ್ಮ ಏನೆಲ್ಲ ಇಹಲೋಕದಲ್ಲಿ ಮತ್ತು ಪರಲೋಕಗಳಲ್ಲಿ ಸುಖವನ್ನು ಕೊಡುವಂಥದ್ದು. ಅದನ್ನು ಓದುವ ನಾವೆಲ್ಲರೂ ಇವತ್ತು ರಾಮನವಮಿ, ಆ ರಾಮನ ಕೃಪೆಯಿಂದ ನಾವೆಲ್ಲರೂ ಇದನ್ನು ಓದಿ ಒಂದಷ್ಟು ಜನರಿಗೆ ತಿಳಿಸುವ. ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಭಾರತ ಭೂಮಿಲಿ ಹೊಯ್ಲು ಜನ್ಮ ಜನ್ಮ ಸಾರ್ಥಕ ಕರಿಪರ ಪರೋಪಕಾರಿ ಅಂತ. ಈ ಭಾರತ ಭೂಮಿಯಲ್ಲಿ ಜನ್ಮ ತಗೊಂಡ ನಂತರ ದೊಡ್ಡ ಒಂದು ಕರ್ತವ್ಯ ಇದೆ. ಆ ಕರ್ತವ್ಯ ಏನಂತ ಹೇಳಿದರೆ, ನಾವು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಬೇಕು ಮತ್ತು ಇನ್ನೊಬ್ಬರಿಗೆ ನಾವು ಉಪದೇಶ ಮಾಡಬೇಕು ಎಂಬುದನ್ನು ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಹಾಗೆ ಈ ಗ್ರಂಥಗಳನ್ನು ಅಧ್ಯಯನ ಮಾಡುವ ಮತ್ತು ಇನ್ನೊಬ್ಬರಿಗೆ ಅದರ ಮಹತ್ವವನ್ನು ತಿಳಿಸುವ ಅಂತ ಹೇಳ್ತಾ, ಎಲ್ಲರಿಗೂ ಬರುವ 1 ತಾರೀಕಿನಿಂದ ಬೆಳಿಗ್ಗೆ 6:30ಯಿಂದ 7:30 ತನಕ ಡೈಲಿ ಲೈವ್ ಇರ್ತದೆ. ಹರೇ ಕೃಷ್ಣ. ಜೈ ಗೋಮಾತಾ, ಜೈ ಗೋಪಾಲ್.